ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ರಾಜ್ಯ 14ನೇ ಸಚಿವ ಸಂಪುಟ ನಡೀತಾ ಇದೆ. ಅದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗ ಸದ್ಯಕ್ಕೆ ನಾವು ನಂದಿ ಬಿಟ್ಟದ ತಪ್ಪಲಿರ್ತಕ್ಕಂಥ ನಂದಿ ಗ್ರಾಮದಲ್ಲಿದ್ದೀವಿ. ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯದೀವಿ. ಈಗ ಏನು ಭೋಗನಂದೀಶ್ವರ ದೇವಾಲಯದ ಮುಖ್ಯ ದ್ವಾರ ಇದೆ. ಈ ಮುಖ್ಯ ದ್ವಾರದ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟಕ್ಕೆ ಸೇರಿದಂತಹ ಎಲ್ಲ ಸಚಿವರುಗಳು ಸಹ ಈ ಮುಖ್ಯ ದ್ವಾರದ ಮುಖಾಂತರ ನಂದಿ ದೇವಾಲಯಕ್ಕೆ ಆಗಮಿಸ್ತಾರೆ. ಮತ್ತು ಅಲ್ಲಿಂದ ನೇರವಾಗಿ ಭೋಗನಂದೀಶ್ವರ ದೇವಾಲಯಕ್ಕೆ ಹೋಗಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಈಗ ತಾವು ಏನು ದೃಶ್ಯಗಳು ನೋಡ್ತಾ ಇದ್ದೀರಾ, ಈಗ ಅವರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ದ್ವಾರ ಏನಿದೆ ಸಂಪೂರ್ಣವಾಗಿ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರ ಮಾಡೋ ಮುಖಾಂತರ ಅವರಿಗೆ ಸ್ವಾಗತ ಕೊಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಬ್ಯಾಂಡ್ ಸೆಟ್ ಆಗಿರ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂಥ ಕಲಾ ತಂಡಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಕಡೆ ಬಲಗಡೆ ತೋರ್ತಾ ಇದೆ, ಇದು ಭೋಗನಂದೀಶ್ವರ ದೇವಾಲಯದಕ್ಕಂಥ ಒಂದು ಮಂಟಪ. ಈ ಮಂಟಪದ ಸುತ್ತಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಚ್ಛತೆಯನ್ನು ಮತ್ತು ವಿಶೇಷವಾಗಿ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮತ್ತು ಇಲ್ಲಿ ಭದ್ರತಾ ಲೋಪ ಆಗದಂತೆ ಎಲ್ಲ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ನಿನ್ನೆಯಿಂದ ಸಹ ಇಲ್ಲಿ ಪೊಲೀಸರು ಆಗಿರ್ಬೋದು ಮತ್ತು ಕಮಾಂಡೋಗಳಾಗಿರ್ಬೋದು ಎಲ್ಲರೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಇಲ್ಲಿ CM ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡಲಿಕ್ಕೆ ಬ್ಯಾಂಡ್ ಸೆಟ್ ಸಹ ಇಲ್ಲಿ ಸಿದ್ಧ ಮಾಡ್ಕೊಂಡಿದ್ದಾರೆ. ಇನ್ನು ಬೇಗ ಇಲ್ಲಿ ಈ ಒಂದು ಭೋಗನಂದೀಶ್ವರ ದೇವಾಲಯ ನೋಡ್ಬೋದು. ಇದು ಸಹಜವಾಗಿ ನಂದಿ ಜಾತ್ರೆ ಮತ್ತು ಶಿವರಾತ್ರಿಗೆ ಮಾತ್ರ ಈ ಒಂದು ನಂದಿ ದೇವಸ್ಥಾನ ಇಷ್ಟೊಂದು ಅಲಂಕಾರ ಆಗುತ್ತೆ. ಆದರೆ ಇವತ್ತು ವಿಶೇಷವಾಗಿ CM ಸಿದ್ದರಾಮಯ್ಯನವರು ಈ ವಿಶೇಷವಾಗಿ ಸಚಿವ ಸಂಪುಟ ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವಾಗ ಈ ದೇವಸ್ಥಾನವನ್ನು ವಿವಿಧ ಹೂವಿನ ಅಲಂಕಾರಗಳ ಮುಖಾಂತರ ಸಿಂಗಾರಗೊಂಡಿರ್ತಕ್ಕಂಥದ್ದು. ಇನ್ನು ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಯಾರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಯಾಕಂದರೆ ಮುಖ್ಯವಾಗಿ ಯಾರು ಅನುಮತಿಯನ್ನು ಪಡೆದಿರ್ತಾರೆ ದೇವಸ್ಥಾನಕ್ಕೆ ಒಳಗಡೆ ಅವರಿಗೆ ಮಾತ್ರ ಪಾಸ್ಗಳನ್ನು ಕೊಟ್ಟಿರ್ತಾರೆ. ಅವರು ಮಾತ್ರ ಈ ದೇವಸ್ಥಾನದ ಒಳಗಡೆ ಹೋಗಿ CM ಮತ್ತು ಸಚಿವರು ಆ ವಿಶೇಷ ಪೂಜೆಯಲ್ಲಿ ಭಾಗಿಯಾಗ್ಬೋದು. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇದು ದೇವಸ್ಥಾನದ ಮುಖ್ಯ ದ್ವಾರ. ಇದು ಮಹಾಮಂಟಪ ಅಂತ ನಾವು ಏನು ಕರಿತೀವಿ, ಭೋಗನಂದೀಶ್ವರ ದೇವಾಲಯದ ಮಹಾಮಂಟಪ. ಈ ಒಂದು ಮಂಟಪದ ಮುಖಾಂತರ CM ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟಕ್ಕೆ ಸೇರಿದಂತಹ ಎಲ್ಲ ಸಚಿವರು ಕೂಡ ಇಲ್ಲಿಂದ ಹೋಗ್ತಾರೆ. ಈ ಒಂದು ವಿಶೇಷವಾಗಿ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಮತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರು ಸಹ ಈ ಒಂದು ಉಸ್ತುವಾರಿಯನ್ನು ಸಹ ನೋಡ್ಕೊಂಡಿದ್ದಾರೆ. ಜೊತೆಗೆ ಅವ್ರ ಜೊತೆ ಎಲ್ಲ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳು ಮತ್ತು ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಭದ್ರತಾ ಲೋಪದೋಷಗಳಾಗದಂತೆ ಮತ್ತು ವಿಶೇಷವಾಗಿ CM ಸಿದ್ದರಾಮಯ್ಯನವರು ಬಂದಾಗ ಈ ಒಂದು ದೇವಸ್ಥಾನದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಮುಜುಗರಕ್ಕೆ ಆಗದ ರೀತಿಯಲ್ಲಿ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸಹ ಏರ್ಪಡಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಹೂವಿನ ಅಲಂಕಾರ ನಾವು ನೋಡ್ಬೋದು. ಈ ಹೂವಿನ ಅಲಂಕಾರ ನಂದಿ ಜಾತ್ರೆ ಮತ್ತು ಶಿವರಾತ್ರಿಗೆ ಮಾತ್ರ ಮಾಡ್ತಾರೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ವಿಶೇಷವಾಗಿ ಸಂಪುಟ ಸಭಾ ಇಲ್ಲಿ ಏರ್ಪಾಟ್ ಮಾಡಿರೋದ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಸಹ ಇವತ್ತು ವಿಶೇಷವಾಗಿ ಭದ್ರತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರ ಮಾಡೋ ಮುಖಾಂತರ ಇಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಇಲ್ಲಿಂದ ನೇರವಾಗಿ ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲೇನು ಸಭಾಂಗಣ ಕೂಡ ಈಗಾಗಲೇ ಸಿದ್ಧ ಆಗಿರ್ತಕ್ಕಂಥದ್ದು. ಇನ್ನು 10:15ಗೆ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಿರ್ಗಮಿಸಿ ನಂದಿ ಬೆಟ್ಟಕ್ಕೆ ಪ್ರವೇಶ ಮಾಡಿ ಅಲ್ಲಿ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರುಗಳು ಮತ್ತು CM ಭಾಗಿಯಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.